ನಮಸ್ಕಾರ. ನಾನು ಶಿವಕುಮಾರ್. ಸೊ, ಅಲ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ಚಾಪ್ಟರ್ 3. ಓಕೆ, ಚಾಪ್ಟರ್ 3. ಸೊ, ಈಗ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾವು ನೋಡಿದ್ವಿ ಗ್ರಾಫ್ ಮೆಥಡ್. ಗ್ರಾಫಲ್ಲಿ ಪ್ಲಾಟ್ ಮಾಡ್ತಾ ಇದ್ವಿ, ಇದು ಎಲ್ಲಿ ಜಾಯಿನ್ ಆಗ್ತಾ ಇದೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಲ್ಲ ಪ್ಯಾರಲಲ್ ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಲೈನ್ಸ್, ಇದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ. ಸೊ ಈಗ ಆಲ್ಜಿಬ್ರಿಕ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್, ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸುವ ಬೀಜಗಣಿತೀಯ ವಿಧಾನಗಳು. ಸೊ ಇದರಲ್ಲಿ ಎರಡು ಪ್ಯಾಟರ್ನ್ ಬರುತ್ತೆ. ಒಂದು ಆದೇಶ ವಿಧಾನ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಸೊ ನಾವು ಫಸ್ಟ್ ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಆದೇಶ ವಿಧಾನ ನೋಡ್ತಾ ಇದೀವಿ, ಡೈರೆಕ್ಟ್ ಇಕ್ವೇಷನ್ಸ್. ಸೊ ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಇದು ಇಕ್ವೇಷನ್ 1, ಇಕ್ವೇಷನ್ 2. ಸೊ ಸಬ್ಸ್ಟಿಟ್ಯೂಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಐದರ್ ಎಕ್ಸ್ನ ಡೈರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತೀವಿ, ಇಲ್ಲ ವೈನ ಹ್ಯಾಂಡಲ್ ಮಾಡ್ತೀವಿ. ಓಕೆನಾ? ಸೊ ಈಗ ನಮ್ಮ ಹತ್ರ ಎರಡು ಇಕ್ವೇಷನ್ ಇದೆ. ಸೊ ಎರಡು ಇಕ್ವೇಷನಲ್ಲಿ ನಾನು ಎರಡು ಇಕ್ವೇಷನ್ಗೆ ನಂಬರ್ ಕೊಟ್ಟಿದ್ದೀನಿ, ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2. ಸೊ ಫಸ್ಟ್ ಇಕ್ವೇಷನ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14. ಓಕೆ, ಅಂದರೆ ಎರಡು ನಂಬರ್ಸ್ ಇದೆ, ಎರಡು ವೇರಿಯೇಬಲ್ ಇದೆ, ಎಕ್ಸ್ ಮತ್ತು ವೈ ಈಕ್ವಲ್ ಟು 14. ಇದು ಫಸ್ಟ್. ಇಲ್ಲ, ಮತ್ತೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4. ಸೊ ಎಕ್ಸ್ದು ಏನೋ ಒಂದು ವ್ಯಾಲ್ಯೂ ಇದೆ, ಅದ್ರ ಜೊತೆ ವೈನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ 4 ಬರುತ್ತೆ. ಸೊ ನಾವೇನು ಮಾಡ್ತೀವಿ, ಈಗ ಸೆಕೆಂಡ್ ಇಕ್ವೇಷನ್ ಸಿಂಪ್ಲಿಫೈ ಇಕ್ವೇಷನ್ 2. ಇಕ್ವೇಷನ್ 2ನ ನಾನು ಏನು ಮಾಡ್ತೀನಿ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4. ಸೊ ಈ ಮೈನಸ್ ವೈನ ನಾನು ಈ ಕಡೆ ತೊಗೊಂಡು ಬಂದಾಗ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು 4 ಪ್ಲಸ್ ವೈ. ವೈ ಮತ್ತು 4ನ ಆ್ಯಡ್ ಮಾಡಿದಾಗ ನಮ್ಗೆ ಎಕ್ಸ್ ಸಿಗುತ್ತೆ. ಓಕೆ, ಇದೇ ಅಲ್ಲ ಇದ್ರದ್ದು ಅರ್ಥ. ಸೊ ಮೇನ್ ಕ್ವೆಶನಲ್ಲಿ ನಾವೇನು ಮಾಡ್ತೀವಿ, ಈಗ ಎಕ್ಸಿನ ವ್ಯಾಲ್ಯೂ ಇಕ್ವೇಷನ್ 2 ಇಂದ ಸಿಕ್ತು. ಓಕೆ, ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಇಕ್ವೇಷನ್ 1. ಫಸ್ಟ್ ಇಕ್ವೇಷನಲ್ಲಿ ನಾವು ಈ ವ್ಯಾಲ್ಯೂನ ಪುಟ್ ಮಾಡ್ತಾ ಇದ್ವಿ. ಸೊ ಎಕ್ಸ್ ಬದಲಿ ಏನು ಬರಿಬೋದು ನಾವು, ಸೊ ಡೈರೆಕ್ಟ್ ಇನ್ನೊಂದ್ಸಲ ಬರ್ಕೋತೀನಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14. ಸೊ ಈ ಎಕ್ಸ್ ಬದಲಿ ನಾನು 4 ಪ್ಲಸ್ ವೈ ಬರಿಬೋದಾ, 4 ಪ್ಲಸ್ ವೈ. ಆಮೇಲೆ ಈ ವೈ ಇದನ್ನು ಬರ್ಕೋಬೇಕಾ, ಈಗ ಎಕ್ಸ್ ಬದಲಿ 4 ಪ್ಲಸ್ ವೈ ಬರ್ಕೊತೀವಿ, ಇದಾಯಿತು. ಪ್ಲಸ್ ಇದ್ದಿದ್ದು ಈ ವೈನ ತೆಳಗಡೆ ಬರ್ಕೋತಾ ಇದ್ದೀವಿ, ಈಕ್ವಲ್ ಟು 14. ಕ್ಲಿಯರ್? ಸೊ 4 ಪ್ಲಸ್ ಈ ವೈ ಪ್ಲಸ್ ವೈ ಇಸ್ 2y ಈಕ್ವಲ್ ಟು 14. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಪ್ಲಸ್ 4 ಈ ಕಡೆ ಬರುತ್ತೆ, 2y ಈಕ್ವಲ್ ಟು 14 ಮೈನಸ್ 4. ಸೊ 2y ಈಕ್ವಲ್ ಟು ಎಷ್ಟಾಯಿತು, 14 ಮೈನಸ್ 4 ಇಸ್ y ವ್ಯಾಲ್ಯೂ 10/2, 2 1s 2 5s. ಸೊ y ವ್ಯಾಲ್ಯೂ y ಈಕ್ವಲ್ ಟು 5 ಸಿಕ್ತು. ಕ್ಲಿಯರ್? ಸೊ ಈಗ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲಿ, ಐದರ್ ಆಫ್ ದ ಇಕ್ವೇಷನ್ಸ್, ಫಸ್ಟಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲ ಸೆಕೆಂಡಲ್ಲಿ. ಬಟ್ ಇದು ಮಾತ್ರ ಒಂದು ರೂಲ್ ಇದೆ, ನೀವು ಯಾವ ಇಕ್ವೇಷನ್ನ ಇಕ್ವೇಷನ್ 2ನ ಸಿಂಪ್ಲಿಫೈ ಮಾಡಿದರೆ ಇದ್ರದ್ದು ವ್ಯಾಲ್ಯೂ ಫಸ್ಟ್ ಇಕ್ವೇಷನಲ್ಲಿ ಹಾಕಬೇಕು. ಇಲ್ಲ ಇಕ್ವೇಷನ್ 2ನ ನೀವು ಸಿಂಪ್ಲಿಫೈ ಮಾಡಿ ಮತ್ತೆ ಇಕ್ವೇಷನ್ 2 ಅಲ್ಲಿ ಹಾಕ್ತೀರಿ, ಕೆಲಸ ಆಗೋದಿಲ್ಲ. ಕ್ಲಿಯರಾ? ಇದೊಂದು ಮೇನ್ ಕಂಡೀಷನ್. ಸೊ y ಈಕ್ವಲ್ ಟು 5 ಬಂತು. ಸೊ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 14. ಈಗ ಎಕ್ಸ್ ವ್ಯಾಲ್ಯೂ ಬೇಕು ನಮಗೆ. ಸೊ ಎಕ್ಸ್ ಈಕ್ವಲ್ ಟು 14, ಈ ಪ್ಲಸ್ 5 ಈ ಕಡೆ ತೊಗೊಂಬರ್ತಾ ಇದೀವಿ, ಮೈನಸ್ 5. ಎಕ್ಸ್ ಈಕ್ವಲ್ ಟು 14 ಮೈನಸ್ 5 ಇಸ್ 9. ಸೊ ವೆರಿಫೈ ಮಾಡೋದಕ್ಕೆ ಇಕ್ವೇಷನಲ್ಲಿ ಹಾಕಿ ನೋಡೋಣ, 9 ಪ್ಲಸ್ 5 ಈಕ್ವಲ್ ಟು 14. ವೆರಿಫೈಡ್ 14 ಈಕ್ವಲ್ ಟು 14, ಆರ್ 9 ಮೈನಸ್ 5 ಈಕ್ವಲ್ ಟು 4 ಈಕ್ವಲ್ ಟು 4. ಸಿಂಪಲ್ ಇದೆ. 2 ಮಾರ್ಕ್ಸ್ ಕ್ವೆಶನ್. ಶೋರ್ ಒಂದು ಕ್ವೆಶನ್ ಇದರಿಂದ ಇದ್ದೇ ಇದೆ. ಓಕೆನಾ? ಸೊ ಸೆಕೆಂಡ್ ಕ್ವೆಶನ್ ನೋಡೋಣ. ಓಕೆ, ಈ ಕ್ವೆಶನ್ಸ್ನ ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಬರುತ್ತೆ, ಯಾಕಂದರೆ ಇಲ್ಲಿ ಫ್ರ್ಯಾಕ್ಷನಲ್ಲಿದೆ, ಇಲ್ಲಿ ಹೋಲ್ ನಂಬರ್ಸ್ ಇದೆ, ಇಂಟಿಜರ್ಸ್ ಇದೆ, ಹೌದಾ? ಸೊ ಇದನ್ನು ಸಾಲ್ವ್ ಮಾಡಿದಾಗ ನಾವು ಫಸ್ಟ್ ಈ ಇಕ್ವೇಷನ್ನ ಜನರಲ್ ಇಕ್ವೇಷನ್ ಥರ ತೊಗೊಂಬರ್ಬೇಕು. ಯಾವ ಥರ, ax1 by
ಪ್ಲಸ್ C1 ಈಕ್ವಲ್ ಟು 0. ಸೊ ಇದನ್ನು ನಾವು ಆ ಥರ ತೊಗೊಂಡ್ಬರ್ಬೇಕಂದ್ರೆ S/3 ಪ್ಲಸ್ T/2 ಈಕ್ವಲ್ ಟು 6. ಸೊ ಈ ಎರಡು ಕೋಪ್ರೈಮ್ ನಂಬರ್ಸ್ ಇದೆ. ಯೂಶಲಿ ಫ್ರ್ಯಾಕ್ಷನ್ಸ್ ಇದ್ದಾಗ ನಾವು ಡಿನಾಮಿನೇಟರ್ ಈಕ್ವಲ್ ಮಾಡ್ಕೋತಾ ಇದ್ದೀವಿ, ಹೌದಾ? ಸೊ ಇಲ್ಲಿ ಎರಡು ಕೋಪ್ರೈಮ್ ನಂಬರ್ಸ್ ಇದೆ. ಡಿನಾಮಿನೇಟರ್ ಸೇಮ್ ಮಾಡಬೇಕಂದ್ರೆ ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. 3 × 2 = 6. ಸೊ ಇದನ್ನು 6 ಮಾಡಬೇಕಂದ್ರೆ ಇಲ್ಲಿ 2 ಜೊತೆ ಮಲ್ಟಿಪ್ಲೈ ಮಾಡಿ, ಇದನ್ನು 6 ಮಾಡಬೇಕಂದ್ರೆ ಇಲ್ಲಿ 3 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 2s ಪ್ಲಸ್ 3t ಈಕ್ವಲ್ ಟು 6. ಇದು ಹಿಂಗೆ ಬರ್ಕೊಳ್ಳೋಂಗಿಲ್ಲ, ಈ ನಂಬರ್ನೂ ಇಲ್ಲೇ, ಇಲ್ಲಾಂದ್ರೆ ಈ ನಂಬರ್ ಎಲ್ಲಿ ಹೋಯ್ತು ಅದು ಒಂದು ಕ್ವೆಶನ್ ಇರುತ್ತಾ. ಸೊ ಈ ನಂಬರ್ ಇಲ್ಲಿ ಮೇಲ್ಗಡೆ ಹೋಗಿ. ಸೊ 2s ಪ್ಲಸ್ 3t ಈಕ್ವಲ್ ಟು 6 6 36. ಕ್ಲಿಯರ್? ಸೊ ಇದೇ ಇಕ್ವೇಶನ್ನ s minus t equal to 3, 2s plus 3t equal to 36. ಸೊ ಇದು 1, ಇದು 2. ಕ್ಲಿಯರ್? ಸೊ ಸಿಂಪ್ಲಿಫೈ ಮಾಡಿದಾಗ ಫಸ್ಟ್ ಇಕ್ವೇಶನ್ನ ಸಿಂಪ್ಲಿಫೈ ಮಾಡ್ತೀನಿ. s ಮೈನಸ್ ಟಿ ಈಕ್ವಲ್ ಟು ಈ ಮೈನಸ್ ಟಿ ಈ ಕಡೆ ತೊಗೊಂಬಂದಾಗ s ಈಕ್ವಲ್ ಟು 3 ಪ್ಲಸ್. ಸೊ ಈ ಎಸ್ ಸೆಕೆಂಡ್ ಇಕ್ವೇಶನಲ್ಲಿ. ಓಕೆ, ಸೊ ಇದು ಇಕ್ವೇಶನ್ 3. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಸ್ ಇನ್ ಇಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಯಾಕಂದರೆ ಇಕ್ವೇಶನ್ 1ನ ಸಿಂಪ್ಲಿಫೈ ಮಾಡಿದ್ದೀವಿ. ಓಕೆ, ಸೊ 2 ಇಂಟು ಎಸ್ ಬದಲಿ ಏನು ಬರಿತಾ ಇದ್ದೀವಿ, 3 ಪ್ಲಸ್ ಟಿ ಪ್ಲಸ್ ಈ 3t ಹಂಗೆ ಬರ್ಕೋಬೇಕು, ಈಕ್ವಲ್ ಟು 36. 2 3 6 ಪ್ಲಸ್ 2 ಇಂಟು ಟಿ 2t ಪ್ಲಸ್ 3t ಈಕ್ವಲ್ ಟು 36. ಸೊ ಇದೆರಡು 6 ಪ್ಲಸ್ 2 ಪ್ಲಸ್ 3 5t ಈಕ್ವಲ್ ಟು 36. ಸೊ 5t ಈ 6 ಈ ಕಡೆ ತೊಗೊಂಬಂದಾಗ ಮೈನಸ್ ಅಲ್ಲಿ ಬರುತ್ತೆ, 36 ಮೈನಸ್ 5t ಈಕ್ವಲ್ ಟು 30. t ಈಕ್ವಲ್ ಟು 30/5. 5 1s 6. ಈ ವ್ಯಾಲ್ಯೂ ಸಿಕ್ತು, t ಈಕ್ವಲ್ ಟು 6. ಸೊ ಇದ್ರ ವ್ಯಾಲ್ಯೂನ ನಾವು ಐದರ್ ಫಸ್ಟ್ ಇಕ್ವೇಶನ್ ಇದರಲ್ಲಿ ಆದರೆ ಪುಟ್ ಮಾಡ್ಬೋದು, ಇಲ್ಲ ಇದರಲ್ಲಿ. ಸೊ ಫಸ್ಟ್ ಇಕ್ವೇಶನಲ್ಲೇ ಟ್ರೈ ಮಾಡೋಣ, ಆಮೇಲೆ ಸೆಕೆಂಡ್ ಇಕ್ವೇಶನ್ ತೋರಿಸ್ತೀವಿ. ಎಸ್ ಟಿ ವ್ಯಾಲ್ಯೂ 6 ಇದೆ, ಈಕ್ವಲ್ ಟು 3. ಸೊ ಈ ಮೈನಸ್ 6 ಈ ಕಡೆ ಬಂದಾಗ ಎಸ್ ಈಕ್ವಲ್ ಟು 3 ಪ್ಲಸ್ 6, ಎಸ್ ಈಕ್ವಲ್ ಟು 9. ಒಂದು ರೂಲ್ ಆಯ್ತಾ. ಈಗ ಸೆಕೆಂಡ್ ಇಕ್ವೇಶನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 2s ಪ್ಲಸ್ ಈ ವ್ಯಾಲ್ಯೂ 6, 3 ಇಂಟು 6 ಈಕ್ವಲ್ ಟು 36. ಸೊ 2s ಪ್ಲಸ್ 18 ಈಕ್ವಲ್ ಟು 36. ಈ ಪ್ಲಸ್ 18 ಈ ಕಡೆ ಹೋದಾಗ 2s ಈಕ್ವಲ್ ಟು 36 ಮೈನಸ್ 18. 2s ಈಕ್ವಲ್ ಟು 36 ಮೈನಸ್ 18 is 18. s ಈಕ್ವಲ್ ಟು 18/2 1s 2 9s. ಎಲ್ಲಿ ಹೋದ್ರೂ ಆನ್ಸರ್ ಇಷ್ಟೇ ಬರಬೇಕು. ಸೊ ನಮ್ಮ ವ್ಯಾಲ್ಯೂಸ್ ಎಷ್ಟು ಬರುತ್ತೆ, s ಈಕ್ವಲ್ ಟು 9 ಆ್ಯಂಡ್ t ಈಕ್ವಲ್ ಟು 6. ಕ್ಲಿಯರ್? ಥ್ಯಾಂಕ್ ಯು.